ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋದಲ್ಲಿ ಸುಸ್ವಾಗತ. ಎಲ್ಲರ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೆಕೆಂಡ್ ಲೀಡ್ ಬಿಡ್ತಾರಾ ಇಲ್ವಾ ಅಂತೇಳಿ ಎಲ್ಲರೂ ಸಹಜವಾಗಿ ಪ್ರಶ್ನೆಗಳು ಎಲ್ಲರೂ ಕಮೆಂಟ್ ಮಾಡ್ತಿದ್ರು. ಹೌದಾ, ಸೆಕೆಂಡ್ ಲೀಡ್ ಬಿಟ್ಟರೆ ಯಾವ ರೀತಿ ಬಿಡ್ತಾರ, ಯಾವ ರೀತಿ ಆಯ್ಕೆ ಮಾಡ್ಕೊತಾರ ಅಂತೇಳಿ ಸಹಜವಾಗಿ ಪ್ರಶ್ನೆ. ಹೌದಾ, ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ನಾನು ವಿವರಿಸ್ತೇನೆ. ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಾವುಗಳು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನು ಹೇಳುತ್ತಾ, ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಲೀಡ್ ಬಿಡ್ತಾರ ಇಲ್ಲ ಅಂತೇಳಿ ಏನು ಮಾಡಿದ್ರೆ ಸಂಕ್ಷಿಪ್ತವಾಗಿ ನಾನು ವಿವರಿಸುತ್ತೇನೆ. ಹೌದಾ ಇಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಈಗ ನಾವೇನು ಮಾಡೋದು, ಸೆಕೆಂಡ್ ಲೀಡ್ ಬಿಡ್ತಾರಾ ಇಲ್ಲೋ ಅಂತೇಳಿ ಫಸ್ಟು ಇದು ಕ್ಲಿಯರಾಗಿ ಮಾಡ್ತೀನಿ. 1:5 ಏನಪ್ಪ ಏನಿಲ್ಲ ಅಂತೇಳಿ. ಹೌದಾ, ಮೊದಲನಾಗಿ ಟೋಟಲ್ ಪೋಸ್ಟ್ ಎಷ್ಟಿದ್ದು ನಮ್ಮವು 2975. ಹೌದಾ, 2975. ಇದರಲ್ಲಿ 1:5 ತೆಗೆದ್ರೆ ಎಷ್ಟು, 1:5. 1:5 ಅಂತಂದರೆ ಒಂದು ಪೋಸ್ಟಿಗೆ ಎಷ್ಟು ಮಂದಿ, 5 ಮಂದಿ ಅಂತೇಳಿ. ಹೌದಾ, ಒಂದು ಪೋಸ್ಟಿಗೆ ಎಷ್ಟು ಮಂದಿ, 5 ಮಂದಿ. ಒಂದು ಪೋಸ್ಟಿಗೆ 5 ಮಂದಿ ಅಂತಂದರೆ 2975ಕ್ಕೆ 5ರಿಂದ ಮಾಡಿದರೆ ನಾವು ಎಷ್ಟಾಗ್ತದ, 14,895 ಎಕ್ಸ್ಟ್ರಾ ಆಗ್ತದೆ. ಹೌದಾ, ಇಷ್ಟು ಅಭ್ಯರ್ಥಿಗಳನ್ನು ಏನು ಮಾಡ್ಯಾರ, ಫಿಸಿಕಲ್ಗೆ ಆಯ್ಕೆ ಮಾಡ್ಕೊಂಡಾರ. ಹೌದಾ, ಫಿಸಿಕಲ್ಗೆ ಆಯ್ಕೆ ಮಾಡ್ಕೊಂಡಾರ. ಇಲ್ಲಿ ಕೇವಲ ಪೋಸ್ಟ್ಗಳು ಎಷ್ಟು ನಮ್ಮವು 2975. ಅಭ್ಯರ್ಥಿಗಳು ಎಷ್ಟು ಇಲ್ಲಿ 14,895 ಅಭ್ಯರ್ಥಿಗಳು. ಹೌದಾ, ಇದರಲ್ಲಿ ಸೆಕೆಂಡ್ ಲೀಡ್ ಬಿಡ್ತಾರ ಅಂತೇಳಿ ನಿಮಗೆಲ್ಲ ತಿಳಿದಿರಲಿ. 99% ಅಲ್ಲ, 100% ನಾನು ಹೇಳ್ತಾರ. ಇದು 100% ಯಾವುದೇ ಚಾನ್ಸ್ಗಳು ಇಲ್ಲ. ಹೌದಲ್ಲ, ಯಾವುದೇ ಚಾನ್ಸ್ಗಳಿಲ್ಲ ಸೆಕೆಂಡ್ ಲಿಸ್ಟ್ ಬಿಡೋಕ್ಕೆ. ಎದಕ್ಕಪ್ಪ ಅಂತಂದರೆ ಅವ್ರು ಆಲ್ರೆಡಿ ಏನು ಮಾಡ್ಯಾರ, 1:5 ತೊಗೊಂಡಾರ. ಒಂದು ಪೋಸ್ಟಿಗೆ 5 ಮಂದಿ ಅಭ್ಯರ್ಥಿಗಳು ಅಂತೇಳಿ. ಹೌದಾ, ಇದಕ್ಕಲ್ಲಿ ಅಂದರೆ ನಿಮ್ಮದು ಎಕ್ಸಾಮ್ ಇತ್ತು ಅಂತಂದರೆ ಏನು ಮಾಡ್ತಿದ್ರು ಗೊತ್ತಾ, ಎಕ್ಸಾಮ್ ಇತ್ತಪ್ಪ ಅಂತಂದರೆ ಅವ್ರು ಏನು ಮಾಡ್ತಿದ್ರು, 1:7 ತೆಗ್ತಿದ್ರು. 1:7 ತೆಗ್ದಿದ್ರು. ಹೌದಾ, ಎದಕ್ಕಂತಂದರೆ ಎಕ್ಸಾಮ್ನಾಗ ಫೇಲ್ ಆಗ್ತಿದ್ರು. ಕೆಲವೊಬ್ಬರು ಫಿಸಿಕಲಲ್ಲಿ ಫೇಲ್ ಆಗ್ತಾರೆ ಅಂತೇಳಿ ಏನು ಮಾಡ್ತಿದ್ರು, 1:7 ತೆಗ್ದಿರ್ತು. ಯಾವುದು ಸಮಸ್ಯೆ ಇರ್ತಿದ್ದಿಲ್ಲ ಇಲ್ಲಿ. ಹೌದಾ, ಈಗ ಏನು ಮಾಡ್ಯಾರ, ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಯಾರ. ಆದ ಕಾರಣದಿಂದ ಇವ್ರಿಗೆ ಏನು ಮಾಡ್ಯಾರ, 1:5 ತೊಗೊಂಬಿಟ್ಟಾರ. ಹಾಗಿದ್ರೆ ಏನಪ್ಪ ಅಂತಂದರೆ ಇದರಲ್ಲಿ ಟೋಟಲ್ 14,875 ಅಭ್ಯರ್ಥಿಗಳಿಗೆ ಫಿಸಿಕಲ್ ನಡೆಸಿ ಎಲ್ಲ ಅಭ್ಯರ್ಥಿಗಳು ಪಾಸ್ ಆದರೆ, ಅಂದರೆ 2,975 ವ್ಯಾಕೆನ್ಸಿಯಲ್ಲಿ ಎಲ್ಲ ತುಂಬಿದರೆ ಒಂದು ವೇಳೆ ಪರವಾಗಿಲ್ಲ. ಹೌದಾ, ಇದರಲ್ಲಿ ಒಂದು 100 ಮತ್ತು ಎಕ್ಸ್ಟ್ರಾ 200 ಹಂಗೆ ವ್ಯಾಕೆನ್ಸಿ ಉಳಿದ್ರೆ, KPTCL ಜೂನಿಯರ್ ಪವರ್ಮ್ಯಾನ್ ಅಸಿಸ್ಟೆಂಟಲ್ಲಿ ಉಳಿದ್ರೆ, ಇವು ವ್ಯಾಕೆನ್ಸಿಗಳನ್ನು ಏನು ಮಾಡ್ತಾನೆ, ಮುಂದೆ ನೋಟಿಫಿಕೇಶನ್ ಬಿಡ್ತದ ಇಲ್ಲ, KPTCL ಮತ್ತೆ ನೋಟಿಫಿಕೇಶನ್ ಬಿಡ್ತಾನೆ ಇಲ್ಲ, ಅದ್ರಾಗ ಏನು ಮಾಡ್ತಾನೆ, ಇವುಗಳನ್ನು ಸೇರಿಸ್ತಾನೆ. 200 ಉಳಿದಂತಹ ಪೋಸ್ಟ್ಗಳೇನು ಮಾಡ್ತಾನೆ, ಅದ್ರಾಗ ಸೇರಿಸಿ ಮತ್ತೆ ಕರಿತಾನೆ. ಹೌದಾ ಇಲ್ಲ, ಅದ್ರಾಗ ಸೇರಿಸ್ತಾನೆ. ಮತ್ತು ಈಗ 200 ಪೋಸ್ಟ್ಗಳು ಉಳ್ದವಪ್ಪ, ಮತ್ತು ಇದಕ್ಕೊಂದು ಲೀಸ್ಟ್ ಮಾಡಿ ಮತ್ತೆ ಬಿಡ್ತಾರ ಅಂತೇಳಿ ಇದೆಲ್ಲ ಆಲೋಚನೆ ಇರಬಾರ್ದು ನಿಮ್ಮ ಬಳಿ. ಎದಕ್ಕಂದರೆ ಏನು ಪೋಸ್ಟ್ಗಳು ಉಳಿದಿರ್ತಾವ ಈಗ ಅದನ್ನು ಮತ್ತೆ ಬರುವಂಥ ವ್ಯಾಕೆನ್ಸಿಗಳಲ್ಲಿ ಅದರಲ್ಲಿ ಏನು ಮಾಡ್ತಾನೆ, ಆ್ಯಡ್ ಮಾಡ್ತಾನೆ. ಎಷ್ಟೇ ಉಳಿಲಿ, ಅದು 100 ಉಳಿಲಿ 200 ಉಳಿಲಿ, ಆಲ್ರೆಡಿ ಅವ್ರು ಏನು ಮಾಡ್ಯಾರ, 14,895 ಅಭ್ಯರ್ಥಿಗಳನ್ನು ಏನು ಮಾಡ್ಯಾರ, ತೊಗೊಂಡಾರ. ಹೌದಾ, ಈಗ ಅವರಿಗೆ ಹೆಂಗಪ್ಪ ಅಂತಂದರೆ ಅರ್ಧ ಮಂದಿಗೆ ಬಿಡಬೇಕು. ಎದಕ್ಕಂದ್ರೆ ಅಷ್ಟು ಅಭ್ಯರ್ಥಿಗಳಲ್ಲಿ ಕೇವಲ ಉಳಿದಿದ್ದು ನಮಗೆ ಪೋಸ್ಟ್ಗಳು 2,000 ಪೋಸ್ಟ್ಗಳು. ಹೌದಾ ಇಲ್ಲ, ಅಷ್ಟರಲ್ಲಿ 14,000 ಅಭ್ಯರ್ಥಿಗಳನ್ನು ಹೊರಗಡೆ ಆಗ್ಬೇಕಂತೇಳಿ ಅವ್ರಿಗೆ ಆಲೋಚನೆ ಇರ್ತದೆ. ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಆಲೋಚನೆ ಇರುವುದಿಲ್ಲ. ಅದಕ್ಕೆ ತಾವುಗಳೇನು ಮಾಡ್ಬೇಕಂತಂದರೆ ಫಿಸಿಕಲ್ಗೆ ಜಬರ್ದಸ್ತ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಫಿಸಿಕಲಲ್ಲಿ ಯಾರ್ದು ಆಯಿತು ಅವ್ರದ್ದು ಖಂಡಿತವಾಗಿಯೂ ನಿಮ್ಮ ಮೆರಿಟು ಬಂದುಬಿಡ್ತದೆ.
ನೀವೇನು ಮಾಡ್ತೀರಿ, ಆ ಜಾಬಿಗೆ ಕ್ವಾಲಿಫಿಕೇಷನ್ ಆಗ್ತೀರಿ, ಆ ಜಾಬ್ ನೀವೇನು ಮಾಡ್ಕೊತೀರಿ, ಪಡ್ಕೊತೀರಿ, ಯಾವುದೇ ಸಮಸ್ಯೆ ಇಲ್ಲ. ಫಿಸಿಕಲ್ ಎದಕ್ಕಪ್ಪ ಅಂತಂದರೆ 14,000 ಅಭ್ಯರ್ಥಿಗಳು ಇರೋದ ಕಾರಣದಿಂದ ಬಹಳ ಟಫಾಗಿ ನಡೆಸ್ತಾನೆ, ಹೌದಾ ಇಲ್ಲ. ಯಾವುದೇ ನೀವು ರನ್ನಿಂಗಲ್ಲಿ ಆಗಿರ್ಬೋದು, ಜಿಗ್ಜಾಗ್ನಲ್ಲಿ ಆಗಿರ್ಬೋದು, ಇದರಲ್ಲಿ ಏನನ್ನ ನೀವು ತಪ್ಪು ಮಾಡಿತ್ತಂದರೆ ಒಂದೊಂದರಲ್ಲಿ ಫೇಲ್ ಮಾಡ್ತಂದ್ರೆ ಅವ್ರು ಏನು ಮಾಡ್ತಾರೆ, ತೆಗ್ದಾಕಿ ಬಿಡ್ತಾರೆ, ಹೌದಾ ಇಲ್ಲ. ತಾವುಗಳು ದಯವಿಟ್ಟು ನಾನು ಹೇಳ್ತಿರೋದು ಇಷ್ಟೇ, ಫಿಸಿಕಲನ್ನು ಏನು ಮಾಡಿರಿ, ನೀವು ಜಬರ್ದಸ್ತಾಗಿ ಪ್ರಾಕ್ಟೀಸ್ ಮಾಡಿರಿ. ಫಿಸಿಕಲನ್ನು ಜಬರ್ದಸ್ತ್ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಆರಾಮ್ಸೆ ನೀವು ಕ್ಲಿಯರ್ ಮಾಡ್ಕೋಬೋದು, ಯಾವುದೇ ಸಮಸ್ಯೆ ಆಗುವುದಿಲ್ಲ. ಎದಕ್ಕಪ್ಪ ಅಂತಂದರೆ ಇಲ್ಲಿ ಕೇವಲ 1:5 ಇರುತ್ತದೆ, ಅದಕ್ಕೆ ಬಹಳ ಕಠಿಣ ಅನಿಸ್ತದೆ, ಹೌದಾ ಇಲ್ಲ. ಅದಕ್ಕೆ ತಾವುಗಳು ಆರಾಮ್ಸೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಮತ್ತು ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅಂಥೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಮೆದುಳಿನಲ್ಲಿ ಆ ಆಲೋಚನೆ ಇರಬಾರ್ದು, ಹೌದಾ ಇಲ್ಲ. ಇರಲಿ, ಈ ತಂಡ ಸೆಲೆಕ್ಷನ್ ಆಗಿಲ್ಲಲ್ಲ, ಮುಂದಿನ ತಂಡ ಖಂಡಿತವಾಗಿ ಆಗೇ ಆಗ್ತದೆ. ಆ ಪ್ರಯತ್ನ ನಿಮ್ಮ ಬಳಿ ಇರಬೇಕು, ಹೌದಾ ಇಲ್ಲ. ಮತ್ತು ಯಾರ್ದು ಮೆರಿಟ್ ಲಿಸ್ಟ್ ಆಗ್ಯದ ಅವರೆಲ್ಲರಿಗೂ ಸಹ ಏನಪ್ಪ ಅಂತಂದರೆ 13 ಮಾರ್ಚ್ ಒಳಗಡೆ ನೀವೇನು ಮಾಡಬೇಕು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. 13 ಮಾರ್ಚ್ ಒಳಗಡೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಮತ್ತು ಫಿಸಿಕಲ್ ಯಾವಾಗಂತ ಕೇಳ್ಬೋದು ನೀವು, ಹೌದಾ ಇಲ್ಲ. ನಿಮಗೆ ಯಾವಾಗ ಡಾಕ್ಯುಮೆಂಟ್ಸ್ ಕ್ಲೋಸ್ ಆಗುತ್ತಾ, 13 ಮಾರ್ಚ್ಗೆ ಡಾಕ್ಯುಮೆಂಟ್ಸ್ ಕ್ಲೋಸ್ ಆಗುತ್ತಾ, ಆದ ನಂತರ ಡೇಟ್ ಏನು ಮಾಡ್ತಾರೆ, ಅವರು ಅಲೌನ್ಸ್ ಮಾಡ್ತಾರೆ ಆ ಡೇಟ್, ಹೌದಾ. ಡೇಟ್ ಅನೌನ್ಸ್ ಮಾಡಿದ ನಂತರ ನಿಮ್ಗೆ ಫಿಸಿಕಲ್ ನಡೀತದೆ, ಮತ್ತು ಎಲ್ಲೆಲ್ಲಿ ನಡಿಬೇಕಂತೇಳಿ ಅವ್ರು ಸಂಪೂರ್ಣವಾಗಿ ಮಾಹಿತಿ ಏನು ಮಾಡ್ತಾರೆ, ಅವರು ತಿಳಿಸ್ತಾರೆ ನಿಮ್ಗೆ. ಮತ್ತು ಮೆಸೇಜ್ ಬರ್ತದೆ, ಏನು ಬರ್ತದೆ ಅಂತ ಕೇಳಬಹುದು ನೀವು, ಹೌದಲ್ಲ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಖಂಡಿತವಾಗಿ ಈ ಡೇಟ್ ಒಳಗಡೆ ನಿಮಗೆ ಫಿಸಿಕಲ್ ಇರುತ್ತದೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ತಿಳಿಸ್ತಾರೆ. ನಿಮ್ಗೆ ಮೆಸೇಜ್ ಖಂಡಿತವಾಗಿ ಬಂದೇ ಬರ್ತದೆ, ಹೌದಾ ಇಲ್ಲ. ಈ ಡೇಟ್ ಒಳಗಡೆ ಅಂದರೆ ಈ ಡೇಟು ಉದಾಹರಣೆಗೆ ಈಗ 20 ಅಂತ ತಿಳ್ಕೊರಿ, ಹೌದಾ. 20ಕ್ಕೆ ನಿಮ್ಮದು ಫಿಸಿಕಲ್ ಇತ್ತಂದರೆ ಒಂದು 8 ದಿನ ಹಿಂದುಗಡೆನೇ ಅವ್ರು ಏನು ಮಾಡ್ತಾರೆ, ನಿಮ್ಗೆ ಮೆಸೇಜ್ ಕಳಿಸಿರ್ತಾರೆ, ಹೌದಾ ಇಲ್ಲ. ಮತ್ತು ನೀವು ಕೇಳ್ಬೋದು ಹಾಲ್ ಟಿಕೆಟ್ ಬರ್ತದ ಏನಿಲ್ಲ ಅಂತೇಳಿ, ಹೌದಾ. ಹೇಳೋಕ್ಕಾಗಿಲ್ಲ, ಹಾಲ್ ಟಿಕೆಟ್ ಭೀ ಬರ್ಬೋದು, ಮತ್ತು ಮೆಸೇಜ್ ಮುಖಾಂತರ ಜಿಮೇಲ್ ಮುಖಾಂತರ ಭೀ ಬರ್ಬೋದು, ಹೌದಾ ಇಲ್ಲ. 8 ದಿನ ಹಿಂದುಗಡೆನೇ ಏನು ಮಾಡ್ತಾರೆ, ಅವರು ನಿಮ್ಗೆ ಮೆಸೇಜ್ ಮುಖಾಂತರ ತಿಳಿಸಿ ಬಿಡ್ತಾರೆ, ಯಾವಾಗದ ಯಾವಾಗಿಲ್ಲ, ಯಾವ ಜಾಗಕ್ಕದ, ಯಾವ ಪ್ಲೇಸಿಗೆ ಯಾವಾಗ ರಿಪೋರ್ಟ್ ಮಾಡಬೇಕು ಏನಿಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ, ತಿಳಿಸಿ ಬಿಡ್ತಾರೆ ನಿಮ್ಗೆ. ಆ ಮುಖಾಂತರ ನೀವೇನು ಮಾಡಬೇಕು, ಫಿಸಿಕಲ್ ಅಟೆಂಡ್ ಮಾಡಬೇಕಾಗ್ತದೆ, ಹೌದಾ ಇಲ್ಲ. ಮತ್ತು ಫಿಸಿಕಲ್ಗೆ ಏನೇನು ತೆಗೆದುಕೊಂಡು ಹೋಗಬೇಕು ಏನಿಲ್ಲ ಅಂತೇಳಿ ಮತ್ತು ನಾನು ಸೆಕೆಂಡ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಾವುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಏನು ಮಾಡ್ತೀನಿ, ನಾನು ಇಲ್ಲಿಗೆ ಮುಗಿಸ್ತೀನಿ.